ಹಾಯ್ ಸ್ನೇಹಿತರೆ, ಇವತ್ತು ನಾನು ಹೇಳುತ್ತಿರುವ ಕತೆ ತುಂಬ ಚೆನ್ನಾಗಿದೆ. ಏಕೆಂದರೆ ಪ್ರತಿಯೊಂದು ಹೆಣ್ಣು ಮತ್ತು ಗಂಡಿಗೆ ಮದುವೆಯಾದ ಮೇಲೆ ಮೊದಲ ರಾತ್ರಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಆ ಗಳಿಗೆ ನನ್ನ ಜೀವನಕ್ಕೂ ಬಂತು. ಅದನ್ನೇ ಇವತ್ತು ಕತೆ ರೂಪದಲ್ಲಿ ಬರೆಯುತ್ತಿದ್ದೇನೆ. ಹಾಗಾಗಿ ಕತೆ ಪೂರ್ತಿ ನೋಡಿ. ಹಾಗಾದರೆ ತಡೆಯಕ್ಕೆ ಕತೆ ಶುರು ಮಾಡೋಣ ಬನ್ನಿ. ನನ್ನ ಮೊದಲ ರಾತ್ರಿಯ ಅನುಭವ. ನನ್ನ ಮೊದಲ ರಾತ್ರಿಯಲ್ಲಿ ಇಬ್ಬರು ಮಧುಪಾನ ಸೇವಿಸಿದ ಮೇಲೆ ಸಂಸಾರದ ಮದುವೆ ಸವಿದೆವು. ಎಲ್ಲರಿಗೂ ನಮಸ್ಕಾರಗಳು. ನಾನು ವಾಸಂತಿ. ನನಗೆ 24 ವರ್ಷ. ನಮ್ಮ ಮದುವೆ ತುಂಬ ಅದ್ಧೂರಿಯಾಗಿ ನಡೆದು ನಾವಿಬ್ಬರು ಗಂಡ ಹೆಂಡತಿಯಾದೆವು. ನಾನು ಅವತ್ತು ಬೆಡ್ರೂಮ್ ರೊಮ್ಯಾನ್ಸ್ ಆದಮೇಲೆ ಇಬ್ಬರಲ್ಲಿ ಏನು ಬೇಕು ಅನ್ನೋ ಹಂಬಲ, ಒಂದು ಥರ ಚಡಪಡಿಕೆ ಶುರುವಾಯಿತು. ನಾನು ಪ್ರಸಾದ್. ಅವರು ನಡೆದರೆ ನನಗೆ ತುಂಬ ನಾಚಿಕೆ ಆಗ್ತಿತ್ತು. ಎಲ್ಲಿಯ ಮಟ್ಟಿಗೆ ಅಂದರೆ, ಅವರು ನಾನಿರುವ ಜಾಗಕ್ಕೆ ಏನಾದರೂ ಬಂದರೆ ಕೈ ನಡುಕ, ನಾಚಿಕೆಯಿಂದ ಒಂದು ಕಡೆ ಕೂತು ಬಿಡ್ತಿದ್ದೆ. ಅವರು ನನಗೆ ಮೆಸೇಜ್ ಮಾಡಿದಾಗೆಲ್ಲ ಬಂದು ಕಂಪ್ಲೇಂಟ್ ಮಾಡೋಣ ಅಂತ ಕರೀತಿದ್ರು. ನನಗೆ ಹೋಗೋಕ್ಕೆ ನಾಚಿಕೆಯಾಗಿ ನಮ್ಮ ಮೊದಲ ರಾತ್ರಿಯಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಅವರು ಅವತ್ತು ಏನು ಹೇಳಿದರೂ ಬಿಡಲ್ಲ ಅಂತೆಲ್ಲ ಹೇಳಿ ನನ್ನ ರೇಗಿಸುವರು. ನನ್ನ ಗಂಡನ ಮನೆಯಲ್ಲಿ 3 ದಿನ ಇದ್ದ ಬಳಿಕ ಜೋರಾಗಿ ಬೀಗರ ಊಟ ಮಾಡಿ ನಮ್ಮನ್ನು ನನ್ನ ತವರು ಮನೆಗೆ ಕರೆದುಕೊಂಡು ಬಂದರು. ಇಲ್ಲಿನೂ 3 ದಿವಸ ಇತ್ತು. ಆಮೇಲೆ ಫಸ್ಟ್ ನೈಟ್ ಮಾಡಿ ಗಂಡನ ಮನೆಗೆ ಕಳಿಸೋದು ಅಂತ ನಿರ್ಧಾರವಾಯಿತು. ನನ್ನ ತವರು ಮನೆಯಲ್ಲಿ ಜನ ಜಾಸ್ತಿ ಇದ್ದ ಕಾರಣ, ಹಾಗೆ ಪ್ರಸಾದ್ ಅವರ ಗೆಳೆಯರು ಅವರ ಜೊತೆ ಬಂದಿದ್ದ ಕಾರಣ ನಮಗೆ ಏಕಾಂತವಾಗಿ ಸಿಗಲು ಆಗಲಿಲ್ಲ. ಅವತ್ತು ಪ್ರಸಾದ್ ಅವರು ಟ್ರಿಪ್ ಅಂತ ಹೇಳಿ ಬೆಳಗ್ಗೆನೆ ಕರ್ಕೊಂಡೋದ್ರು. ನಮ್ಮೆಲ್ಲರನ್ನು ಗಗನಚುಕ್ಕಿ ಭರಚುಕ್ಕಿ ನೋಡಲು ಅವತ್ತು ನಮ್ಮ ಮನೆಯಲ್ಲಿ ಫಸ್ಟ್ ನೈಟ್ ಅರೇಂಜ್ ಮಾಡಿದರು. ನಮ್ಮ ಅಮ್ಮ ನನಗೆ ಬೆಳಿಗ್ಗೆ ನಾನು ಟ್ರಿಪ್ ಹೋಗೋ ಮುನ್ನ ಹೇಳಿದರು. ನನಗೆ ಅವರು ಹೇಳಿದಾಗ ಭಯ, ನಾಚಿಕೆ, ಖುಷಿ ಎಲ್ಲನೂ ಒಟ್ಟೊಟ್ಟಿಗೆ ಆಯಿತು. ನನಗೆ ಟ್ರಿಪ್ಪಲ್ಲಿನೂ ಕೂಡ ಹೀಗೆ ಆಗ್ತಿತ್ತು. ಎಲ್ಲಿನೂ ಕೂರಕ್ಕೆ ಆಗ್ತಿರಲಿಲ್ಲ. ಹೊಟ್ಟೆಯಲ್ಲಿ ಎಲ್ಲ ಬಟರ್ಫ್ಲೈ ಹಾರಾಡ್ತಿತ್ತು. ಪ್ರಸಾದ್ ಅವರಿಗೆ ಟ್ರಿಪ್ಗೆ ಹೋದ ಮಧ್ಯದಲ್ಲಿ ಗೊತ್ತಾಗಿದೆ. ನಮ್ಮ ಅತ್ತೆ ಫೋನ್ ಮಾಡಿ, ಇವತ್ತು ನಿಮ್ಮಿಬ್ಬರಿಗೂ ಮೊದಲ ರಾತ್ರಿ, ತುಂಬ ದೂರ ಎಲ್ಲ ಹೋಗಬೇಡಿ, ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಅವರು ನನ್ನ ಹತ್ರ ಬಂದು ಕಿವಿಯಲ್ಲಿ ಪಿಸು ಧ್ವನಿಯಲ್ಲಿ ಇವತ್ತು ನಮ್ಮಿಬ್ಬರಿಗೂ ಫಸ್ಟ್ ನೈಟ್ ಅಂತ ಹೇಳಿದರು. ನಾನು ಹಾಂ ಅಂದೆ. ಆವಾಗಲೇ ಅವರು ಪಿಸು ಧ್ವನಿಗೆ ನನ್ನ ಮುಖ ಕೆಂಪಾಗಿತ್ತು. ಅವರು ಇನ್ನು ನನ್ನ ಹತ್ತಿರ ಬಂದು, ಹಾಗಾದರೆ ಇವತ್ತು ಅರ್ಧಕ್ಕೆ ನಿಂತಿದ್ದ ರೊಮ್ಯಾನ್ಸ್ ಕಂಪ್ಲೀಟ್ ಮಾಡೋದೇ ಅಂತ ಕಣ್ಣೊಡೆದರು. ನಾನು ನಾಚಿಕೆಯಿಂದ ತಲೆ ಕೆಳಗೆ ಹಾಕಿ ಹೋಗಿಯಪ್ಪ ಅಂದೆ. ನಾವು ಮನೆಗೆ ಬಂದಾಗ ಆವಾಗಲೇ 6:30 ಆಗಿತ್ತು. ನಾವು ಮನೆಗೆ ಹೋಗಿದ ತಕ್ಷಣ ನಮ್ಮ ಅಮ್ಮ ನನ್ನನ್ನು ಸ್ನಾನ ಮಾಡಿಸಲು ಕರ್ಕೊಂಡು ಹೋದರು. ಪ್ರಸಾದ್ ಅವರಿಗೂ ಕೂಡ ಸ್ನಾನ ಮಾಡಲು ಹೇಳಿದರು. ಅದಾದ ಮೇಲೆ ನಮ್ಮ ಕಡೆ ಅರಿಶಿನ ಮೈ ತೊಳೆಯುವ ಶಾಸ್ತ್ರ ಅಂತ ಮಾಡ್ತಾರೆ. ಆ ಶಾಸ್ತ್ರದಲ್ಲಿ ಅವರು ನನಗೆ ನೀರು ಹಾಕಬೇಕು, ನಾನು ಅವರಿಗೆ ನೀರು ಹಾಕಬೇಕು. ಹಾಗೆ ನಮ್ಮಿಬ್ಬರನ್ನು ಕೂಡಿಸಿ ಶಾಸ್ತ್ರ ಮಾಡಿ ನಮ್ಮನ್ನು ಫಸ್ಟ್ ನೈಟ್ ರೂಮ್ಗೆ ಬಿಟ್ಟರು. ನಮ್ಮನ್ನು ಹಾಸಿಗೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡಿ ರೂಮ್ ಬಾಗಿಲು ಹಾಕಿ ಹೋದರು. ನಾನು ಯಾವಾಗಲೂ ಯಾರಿಗಾದರೂ ಫಸ್ಟ್ ನೈಟ್ ಇವತ್ತು ಅಂತ ನನಗೆ ಗೊತ್ತಾದರೆ ಹೇಗಿರುತ್ತೆ ಅಂತೆಲ್ಲ ಕನಸು ಕಾಣ್ತಿದ್ದೆ. ಆದರೆ ಇವತ್ತು ನನ್ನದೇ ಅಂದಾಗ ನಾನು ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೆ. ನನಗೆ ನಮ್ಮ ಅಮ್ಮ ಫಸ್ಟ್ ನೈಟ್ ಇವತ್ತು ನಿಮ್ಮದು ಬೇಗ ಬನ್ನಿ ಟ್ರಿಪ್ಪಿಂದ ಅಂತ ಹೇಳಿದಾಗಲೇ ನನಗೆ ನಿಜ ಮನಸ್ಸೆಲ್ಲ ರಾತ್ರಿ ಯಾವಾಗ ಆಗುತ್ತೋ ಅಂತಾನೇ ಕಾಯ್ತಿದ್ದೆ. ನಮ್ಮನ್ನು ರೂಮಲ್ಲಿ ಬಿಟ್ಟು ಬಾಗಿಲು ಹಾಕ್ಕೊಂಡು ಹೋದ ತಕ್ಷಣ ಅವರು ಹೋಗಿ ಬಾಗಿಲು ಹಾಕ್ಕೊಂಡು ಬಂದರು. ನಾನು ನಾಚಿಕೆಯಿಂದ ತಲೆ ಕೆಳಗೆ ಹಾಕಿ ಕೂತಿದ್ದೆ. ನಮ್ಮ ಅಮ್ಮ ನನಗೆ ಹಸಿರು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ತೊಡಿಸಿ ತಲೆ ತುಂಬ ಮಲ್ಲಿಗೆ ಹೂ ಮುಡಿಸಿ ರೆಡಿ ಮಾಡಿದ್ದರು. ಅವರು ಬಾಗಿಲು ಹಾಕಿ ನನ್ನನ್ನು ನೋಡುತ್ತಾ ಬಾಗಿಲ ಹತ್ರನೇ ನಿಂತುಕೊಂಡರು. ಅವರು ನನ್ನನ್ನು ಮೇಲಿಂದ ಕೆಳಗೆ ನನ್ನ ತುಂಬ ರೊಮ್ಯಾಂಟಿಕ್ ಲುಕ್ಕಿಂದ ನೋಡ್ತಿದ್ರು. ನಾನು ಅವರ ನೋಟ ಎದುರಿಸಲು ಆಗದೆ ತಲೆ ಕೆಳಗೆ ಮಾಡಿದೆ. ಅವರು ನಿಧಾನಕ್ಕೆ ನನ್ನ ಬಳಿ ಬಂದರು. ಅವರು ಬಿಳಿ ಪಂಚೆ ಶರ್ಟಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ದರು. ಅವರು ನನ್ನ ಹತ್ರ ಬರ್ತಿದ್ದಂಗೆ ನನ್ನ ಹೃದಯ ಬಡಿತ ಜೋರಾಗ್ತಿತ್ತು. ಏಕೆಂದರೆ ಅವರು ನನ್ನ ಹತ್ರ ಬಂದು ನನ್ನ ಮುಖ ಮೇಲೆತ್ತಿ ತುಂಬ ಮುದ್ದಾಗಿ ಕಾಣ್ತಿದ್ದೀಯಾ ಅಂತ ಹೇಳಿದರು. ನಾನು ನನ್ನ ಮತ್ತು ಅವರ ಬಿಸಿ ಉಸಿರು ಸೋಕಿ ಕಣ್ಣು ಮುಚ್ಚಿದೆ. ಅವರು ನನ್ನ ತಪ್ಕೋತಾರೆ, ನನ್ನ ತುಟಿಗೆ ಮುತ್ತು ಕೊಡ್ತಾರೆ ಅಂತ ಅಂದುಕೊಂಡು ನಾನು ಕಣ್ಣು ಮುಚ್ಚಿನೇ ನಿಂತಿದ್ದೆ. ಅವರು ಅವರ ಸೂಟ್ ಕೇಸಿಂದ ಗ್ಲಾಸ್ ಆ್ಯಂಡ್ ಡ್ರಿಂಕ್ಸ್ ಬಾಕಿಂಗ್ ತೆಗೆದು ಬಂದರು. ನಾನು ಏನಕ್ಕೆ ಅನ್ನೋ ಥರ ಪ್ರಶ್ನಾರ್ಥಕವಾಗಿ ನೋಡ್ತಿದ್ದೆ. ಅವರು 1-2 ಪೆಗ್ ಹಾಕಿದರೆ ಒಳ್ಳೆ ಮಜಾ ಬರುತ್ತೆ, ಮಾಡುವಾಗ ಬಾ ಅಂದರು. ನಾನು ಬೇಡಪ್ಪ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಂದೆ. ಅವರು ಏನಾಗಲ್ಲ ಬಾ, ಸ್ವಲ್ಪ ತಗೋ ಅಂತ ಹೇಳಿ ರೂಮಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರು. ಅವರು ಗ್ಲಾಸ್ಗೆ ಡ್ರಿಂಕ್ಸ್ ಹಾಕಿ ನನ್ನ ಕಡೆ ಹಿಡಿದರು.
ಹಾಗೆ ಲೇಸ್ ಚಿಪ್ಸ್ ಎಲ್ಲವನ್ನು ತೆಗೆದು ನನ್ನ ಮುಂದೆ ಇಟ್ಟರು. ಆ ಸ್ಮೆಲ್ಲಿಗೆ ನನಗೆ ವಾಮಿಟ್ ಮಾಡೋ ಹಾಗೆ ಹಾಕಿದರು. ಅವರು ಒಂದು ಗ್ಲಾಸ್ಗೆ ಹಾಕಿ ಚೀಯರ್ಸ್ ಅಂತ ಹೇಳಿ ಕುಡಿಯೋಕ್ಕೆ ಶುರು ಮಾಡಿದರು. ನಾನು ಹಾಗೆ ಕೂತಿದ್ದನ್ನು ನೋಡಿ ನನಗೆ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿಕೊಟ್ರು. ಆವಾಗ ನನಗೆ ಡಿಫರೆನ್ಸ್ ಗೊತ್ತಾಗಲಿಲ್ಲ. ಕುಡಿಯೋಕ್ಕೆ ಶುರು ಮಾಡಿದೆ ಅಂದರೂ ನನಗೆ ತುಂಬ ಕುಡಿಯೋಕ್ಕೆ ಆಗಲಿಲ್ಲ. 2 ಪೆಗ್ ಅಷ್ಟೇ ಕುಡಿದಿದ್ದು. ಅವರು ಇನ್ನೂ ಕುಡಿತಿದ್ದರು. ನನಗೆ ಅಷ್ಟಕ್ಕೆ ಮತ್ತಲ್ಲಿ ತೇಲೋ ಹಾಗೆ ಆಗ್ತಿತ್ತು. ನನಗೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಅವರನ್ನು ಮುದ್ದು ಮಾಡೋಕ್ಕೆ ಶುರು ಮಾಡಿದ್ದೆ. ನಾನು ಅವರ ಪಕ್ಕ ಕೂತ್ಕೊಂಡು ಅವರನ್ನು ನನ್ನ ದಾಳಿಂಬೆ ಹಣ್ಣಿಗೆ ತಕ್ಕೊಂಡು ನನ್ನ ಮುದ್ದು, ನನ್ನ ಗಂಡ ಅಂತೆಲ್ಲ ಮುದ್ದು ಮಾಡ್ತಿದ್ದೆ. ಆವಾಗ ನನ್ನ ಸೆರಗು ಜಾರಿ ನನ್ನ ಬ್ಲೌಸಲ್ಲಿ ಮಾತ್ರ ಇದ್ದೆ. ಹಾಗೆ ಅವರು ನನ್ನ ದಾಳಿಂಬೆ ಹಣ್ಣಿಗೆ ಬಿಗಿದರು. ನನಗೆ ಏನು ಖುಷಿ. ಹಾಗೆ ಅಲ್ಲಿಂದ ನಾನು ಮೇಲೆ ಇದ್ದೆ. ನನ್ನ ಸೆರಗು ಪೂರ್ತಿ ಜಾರಿ ನನ್ನ ಸೊಂಟ, ಉತ್ಕಲ, ನನ್ನ ಉಬ್ಬಿದ ದಾಳಿಂಬೆ ಹಣ್ಣು ಎಲ್ಲವೂ ಕಾಣಿಸ್ತಿತ್ತು. ಅವರು ಮಂಡಿ ಊರಿ ನನ್ನ ಸೊಂಟವನ್ನು ತಪ್ಪಿಕೊಂಡು ನಾನು ಹಾಗೆ ಕಣ್ಣು ಮುಚ್ಚಿ ನಿಂತಿದ್ದೆ. ಅವರು ಹಾಗೆ ಮೆಲ್ಲ ಎದ್ದು ನನ್ನ 2 ಕೈಯಿಂದ ಮೇಲೆ ಎತ್ತಿಕೊಂಡರು. ನನ್ನ ಬೆಡ್ ಮೇಲೆ ಮಲಗಿಸಿ ಅವರು ನನ್ನ ಪಕ್ಕದಲ್ಲಿ ಅವರು ನನ್ನ ಪಾದಗಳಿಗೆ ಮೃದುವಾಗಿ ಮುತ್ತು ಕೊಟ್ಟರು. ಹಾಗೆ ಮೇಲೆ ಬಂದು ನನ್ನ ಸೊಂಟದ ಮೇಲೆ ಮಲಗಿ ನನ್ನ ಒಕ್ಕಳಕ್ಕೂ ಮುತ್ತು ಕೊಟ್ಟರು. ನನಗೆ ಒಂದೇ ಸಲ ಮದ್ದು ಸೇರಿದ ಅನುಭವ ಆಯಿತು. ಅವರು ಹಾಗೆ ಮೇಲೆ ಬಂದು ಆವಾಗಲೇ ಜಾರಿದ್ದ ನನ್ನ ಉಬ್ಬಿದ ದಾಳಿಂಬೆ ಹಣ್ಣಿಗೆ ಕತ್ತುಗಳಿಗೆ ಚುಂಬಿಸಿ ನನ್ನ ತುಟಿಯ ಬಳಿ ಬಂದು ನನ್ನ ತುಟಿಗೆ ನಿಧಾನವಾಗಿ ಮುತ್ತು ಕೊಡುತ್ತಾ ನನ್ನ ತುಟಿಯನ್ನು ಅವರ ತುಟಿ ಒಳಗೆ ತೆಗೆದುಕೊಂಡರು. ತುಂಬ ಪ್ಯಾಷನೇಟ್ ಆಗಿ ನನ್ನ ಮೇಲೆ ಮಲಗಿ ಮುಚ್ಚಿಕೊಂಡು ಇಬ್ಬರು ಒಬ್ಬರ ಮೇಲೆ ಒಬ್ಬರು ಇಡೀ ಬೆಡ್ ತುಂಬ ಹೊರಳಾಡುತ್ತಾ ಪ್ರಾಕ್ಟೀಸ್ ಮಾಡ್ತಿದ್ದರು. ನನ್ನ ತಂಗಿ ನನ್ನ ರೂಮನ್ನು ತುಂಬ ಚೆನ್ನಾಗಿ ಶೃಂಗರಿಸಿ ಕ್ಯಾಂಡಲ್ ಹಚ್ಚಿ ಒಳ್ಳೆ ರೊಮ್ಯಾಂಟಿಕ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಿತ್ತು. ಆ ರೂಮ್ನಲ್ಲಿ ಬರ್ತಿದ್ದ ಪರಿಮಳ ಕ್ಯಾಂಡಲ್ಗಳಿಗೂ ನಮ್ಮನ್ನು ಮತ್ತಷ್ಟು ಟೆಂಪಲ್ ಮಾಡೋ ಹಾಗೆ ಇತ್ತು. ನಮ್ಮಿಬ್ಬರಿಗೂ ನಮ್ಮನ್ನು ತಡೆಯೋದು ಯಾರೂ ಇಲ್ಲ, ಈ ದಿನ ನಮ್ಮದು ಅನ್ನೋ ಹಾಗೆ ಇಬ್ಬರು ಮತ್ತಲ್ಲಿ ಕಳೆದು ಹೋಗಿದ್ದೆವು. ನಾನು ಕಿಸ್ ಮಾಡೋದರಲ್ಲಿ ಪಂಟರು ಅನ್ನೋ ಹಾಗೆ ಅವರಿಗೆ ತಕ್ಕ ಹಾಗೆ ನಾನು ಕಿಸ್ ಮಾಡಿದ್ದೆ. ಅವರು ನನ್ನ ಲಿಪ್ಸ್ ಬಿಟ್ಟು ನನ್ನ ಕಟ್ಟುಗಳಿಗೆ ಮುದ್ದು ಕೊಡುತ್ತಾ ನನ್ನ ಮತ್ತನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತಿದ್ದರು. ನಾನು ಕಣ್ಣು ಮುಚ್ಚಿ ಅದರ ಸುಖವನ್ನು ಅನುಭವಿಸುತ್ತಿದ್ದೆ. ನಾವು ಇಬ್ಬರು ಮಿಲನ ತುಂಗದಲ್ಲಿ ಬೆರೆತು ನಮ್ಮ ಸಾಂಸಾರಿಕ ಜೀವನ ಶುರು ಮಾಡಿದೆವು. ಕುಡಿದ ಅಮಲಿನಲ್ಲಿ ಅದೆಷ್ಟು ಬಾರಿ ಇಬ್ಬರು ಸೇರಿದೆವು ಗೊತ್ತಿಲ್ಲ. ಎಚ್ಚರವಾದಾಗ ಇಬ್ಬರು ಏನೂ ಇಲ್ಲದೆ ನಾನು ಅವರ ಭುಜದ ಮೇಲೆ ನಡೀತಿದ್ದೆ. ಇದಾಗಿತ್ತು ನನ್ನ ಮೊದಲ ರಾತ್ರಿಯ ಅನುಭವ. ಸ್ನೇಹಿತರೆ, ನನ್ನ ಕತೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.